ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಂಡಿರುವಂತಹ ಪ್ರಮುಖ ರಾಜತಾಂತ್ರಿಕ ಕ್ರಮಗಳಲ್ಲಿ ವೀಸಾ ರದ್ದು ಕೂಡ ಬಂತು. 48 ಗಂಟೆಯ ಒಳಗಡೆ ಪಾಕಿಸ್ತಾನಿಯರು ಏನು ಸಾರ್ಕ್ ವೀಸಾದ ಅಡಿಯಲ್ಲಿ ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲರೂ ಕೂಡ ದೇಶ ಬಿಟ್ಟು ಹೋಗಬೇಕು ಅಂತ ಹೇಳಿ ಏಪ್ರಿಲ್ 23ನೇ ತಾರೀಕು ನಮ್ಮ ಸರ್ಕಾರ ಅಂದ್ರೆ ಭಾರತ ಸರ್ಕಾರ ಸೂಚನೆಯನ್ನು ಕೊಟ್ಟಿತ್ತು. ಅದಾದ ಬಳಿಕ ನಿನ್ನೆ ವಿದೇಶಾಂಗ ಸಚಿವಾಲಯ ಇನ್ನೊಂದು ಸುತ್ತಿನ ಆದೇಶವನ್ನು ಕೊಡ್ತು. ಅದೇನು ಅಂತ ಹೇಳಿದ್ರೆ ಏಪ್ರಿಲ್ 27ನೇ ತಾರೀಕಿಗೆ ಪಾಕಿಸ್ತಾನದ ಸಾಮಾನ್ಯ ನಾಗರಿಕರು ಯಾರೆಲ್ಲ ಬಂದಿರ್ತಾರೆ ವೀಸಾ ತಗೊಂಡು ಅವರು ಕೂಡ ದೇಶ ಬಿಟ್ಟು ಹೋಗಬೇಕು. ಅಂದ್ರೆ ಏಪ್ರಿಲ್ 27ನೇ ತಾರೀಕಿನಿಂದ ಆ ವೀಸಾ ರದ್ದಾಗುತ್ತೆ. ಜೊತೆಗೆ ಮೆಡಿಕಲ್ ವೀಸಾದ ಅಡಿಯಲ್ಲಿ ಬಂದಿರುವಂತವರು ಏಪ್ರಿಲ್ 28ರ ಒಳಗಡೆ ಹೋಗ್ಬಿಡಬೇಕು. ಅಂದ್ರೆ 29ಕ್ಕೆ ಎಕ್ಸ್ಪೈರಿ ಆಗುತ್ತೆ. ಸಾಮಾನ್ಯ ವೀಸಾ ಏಪ್ರಿಲ್ 27ರ ಮಧ್ಯರಾತ್ರಿಯಿಂದ ಎಕ್ಸ್ಪೈರ್ ಆಗುತ್ತೆ. ಸೊ ನಾಳೆ ಒಂದೇ ದಿನ ಇರುವಂತದ್ದು. ಯಾರೆಲ್ಲ ಪಾಕಿಸ್ತಾನಿಗಳು ಸಾಮಾನ್ಯ ವೀಸಾದ ಅಡಿಯಲ್ಲಿ ಭಾರತಕ್ಕೆ ಬಂದಿದ್ದಾರೆ ಅವರಿಗೆ ನಾಳೆ ಒಂದೇ ದಿನ ಇರುವಂತದ್ದು. ನಾಳೆ ಗಂಟು ಮೂಟೆ ಕಟ್ಕೊಂಡು ಅವರು ಎಲ್ಲಿ ನಮ್ಮ ದೇಶದ ಯಾವ ಮೂಲೆಯಲ್ಲಿದ್ದರೂ ಸಾರಿ ಅವರು ಭಾರತವನ್ನು ಬಿಟ್ಟು ಹೋಗಬೇಕು. ವೈದ್ಯಕೀಯ ವೀಸಾದ ಅಡಿಯಲ್ಲಿ ಬಂದಿರತಕ್ಕಂಥವರು ಏಪ್ರಿಲ್ 29ನೇ ತಾರೀಕು ಅಂದ್ರೆ ಏಪ್ರಿಲ್ 28ರ ಮಧ್ಯರಾತ್ರಿಗಿಂತ ಮುಂಚೆ ಹೋಗ್ಬಿಡಬೇಕು ಈ ದೇಶವನ್ನು ಬಿಟ್ಟು. ಯಾಕಂತ ಹೇಳಿದ್ರೆ 29 ಮಧ್ಯರಾತ್ರಿಯಿಂದ ಎಕ್ಸ್ಪೈರ್ ಆಗುತ್ತೆ ವೀಸಾ ಭಾರತ ಸರ್ಕಾರದ ಅಂದ್ರೆ ನಮ್ಮ ಸರ್ಕಾರದ ಸೂಚನೆಯ ಮೇರೆಗೆ. ಈ ಸಂದರ್ಭದಲ್ಲಿ ಒಂದು ಅಂಕಿಅಂಶವನ್ನ ನಿಮ್ಮ ಮುಂದೆ ಇಡಬೇಕು. ಇನ್ನು ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ದೂರವಾಣಿ ಮುಖಾಂತರ ಮಾತನಾಡಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ರಾಜ್ಯಗಳಲ್ಲಿ ಯಾರೆಲ್ಲ ಪಾಕಿಸ್ತಾನಿಗಳು ಬಂದಿದ್ದಾರೋ ಅವರನ್ನೆಲ್ಲ ಹುಡುಕಿ ಅವರನ್ನೆಲ್ಲ ನಾಳೆಯಷ್ಟೊತ್ತಿಗೆ ಭಾರತ ಬಿಟ್ಟು ಹೋಗುವಂತೆ ಕ್ರಮಗಳನ್ನು ವಹಿಸಬೇಕು ಅಂತೇಳಿ ಪ್ರತಿ ರಾಜ್ಯಗಳು, ಕರ್ನಾಟಕವೂ ಒಳಗೊಂಡಂತೆ ಪ್ರತಿ ರಾಜ್ಯಗಳು ತಮ್ಮ ರಾಜ್ಯಗಳಲ್ಲಿರುವಂತಹ ಪಾಕಿಸ್ತಾನಿಯರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಅವರನ್ನ ನಾಳೆಯ ಒಳಗಡೆ ನಮ್ಮ ದೇಶವನ್ನು ಬಿಟ್ಟು ಹೋಗುವಂತೆ ಕ್ರಮವನ್ನು ವಹಿಸಬೇಕು ಎನ್ನುವಂತಹ ಸೂಚನೆಯನ್ನ ಕೊಡಲಾಗಿರುವಂಥದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಕಡೆಯಿಂದ. ಬಟ್ ಈ ಸಂದರ್ಭದಲ್ಲಿ ಒಂದು ಅಂಕಿಅಂಶವನ್ನು ಹಂಚಿಕೊಳ್ಳಬೇಕು. ಏನು ಅಂತ ಹೇಳಿದ್ರೆ ಕಳೆದ ವರ್ಷ 2024ರಲ್ಲಿ ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಸಚಿವಾಲಯ ಏನಿದೆ ಅದು ಒಂದು ಡೀಟೇಲ್ಡ್ ಅಂಕಿಅಂಶವೊಂದನ್ನು ಪ್ರಕಟಿಸಿದೆ. ಅಂದ್ರೆ ಭಾರತಕ್ಕೆ ಬರ್ತಾ ಇರುವಂತಹ ಪ್ರವಾಸಿಗರು ಯಾವ ದೇಶದಿಂದ ಎಷ್ಟು ಜನ ಬರ್ತಾ ಇದ್ದಾರೆ, ಕಳೆದ 5 ವರ್ಷಗಳಲ್ಲಿ ಭಾರತಕ್ಕೆ ಬಂದಿರತಕ್ಕಂತಹ ಪ್ರವಾಸಿಗರ ಸಂಖ್ಯೆ ಎಷ್ಟು ಏರಿಳಿತ ಆಗಿದೆ, ಭೂಮಾರ್ಗದಿಂದ ಬಂದಿದ್ದಾರಾ, ಜಲಮಾರ್ಗದಿಂದ ಬಂದಿದ್ದಾರಾ ಅಥವಾ ವಾಯುಮಾರ್ಗದಿಂದ ಅಂದ್ರೆ ವಿಮಾನದ ಮುಖಾಂತರ ಬಂದ್ರೋ ಎನ್ನುವಂಥ ಅಂಕಿಅಂಶಗಳನ್ನೆಲ್ಲ ಡೀಟೇಲ್ಡ್ ಅಂಕಿಅಂಶವನ್ನ ಕೊಟ್ಟಿದ್ದಾರೆ. ಆ ಅಂಕಿಅಂಶದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ ಟೂರಿಸಂ ಸಚಿವಾಲಯ ಪ್ರವಾಸೋದ್ಯಮ ಸಚಿವಾಲಯದ ಅಂಕಿಅಂಶದ ಪ್ರಕಾರ ಭಾರತಕ್ಕೆ ಭೇಟಿ ನೀಡುವಂತಹ ಪ್ರವಾಸಿಗರು ವಿದೇಶಿ ಪ್ರವಾಸಿಗರು ಯಾರಿದ್ದಾರೆ ಅವರು ಭಾರತದಲ್ಲಿ ತಂಗುವ ಸರಾಸರಿ ದಿನಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 22 ದಿವಸ. ಅಂದ್ರೆ ವಿದೇಶದಿಂದ ಬರುವಂತಹ ಪ್ರವಾಸಿಗರು ಭಾರತದಲ್ಲಿ ಸರಾಸರಿ 22 ದಿವಸ ತಂಗ್ತಾರೆ, ಇಲ್ಲಿರ್ತಾರೆ ಅವರು. ಆದ್ರೆ ಇಲ್ಲಿ ಇನ್ನೊಂದು ಅಂಕಿಅಂಶ ಇದೆ. ಏನು ಅಂತ ಹೇಳಿದ್ರೆ ಭಾರತಕ್ಕೆ ಬರುವಂತಹ ಪ್ರವಾಸಿಗರಲ್ಲಿ ಅತಿ ಹೆಚ್ಚು ಅವಧಿಗೆ ದೀರ್ಘಾವಧಿಗೆ ಯಾವ ದೇಶದ ಪ್ರವಾಸಿಗರು ಯಾವ ದೇಶದ ಪ್ರಜೆಗಳು ಭಾರತದಲ್ಲಿ ನೆಲೆಸ್ತಾರೆ ಅಂತ ಹೇಳಿದ್ರೆ ಅದು ಪಾಕಿಸ್ತಾನದವರು. ಪ್ರವಾಸೋದ್ಯಮ ಸಚಿವಾಲಯದ ಅಂಕಿಅಂಶದ ಪ್ರಕಾರ ದಿ ಲಾಂಗೆಸ್ಟ್ ಎವರೇಜ್ ಸ್ಟೇಸ್ ಭಾರತದಲ್ಲಿ ಅತ್ಯಂತ ದೀರ್ಘಾವಧಿಗೆ ಉಳಿದುಕೊಳ್ಳುವಂತಹ ವಿದೇಶಿ ಪ್ರವಾಸಿಗರ ಪೈಕಿ ಪಾಕಿಸ್ತಾನಿಯರಿಗೆ ಮೊದಲ ಸ್ಥಾನ ಇದೆ. ಪಾಕಿಸ್ತಾನಿಯರು ಭಾರತಕ್ಕೆ ಪ್ರವಾಸ ಬಂದ್ರೆ ಸರಾಸರಿ 76 ದಿನ ಅಂದ್ರೆ 2.5 ತಿಂಗಳು ಭಾರತದಲ್ಲೇ ಇರ್ತಾರೆ ಅವರು. ಇದು ವಿಶ್ವದ ಎಲ್ಲಾ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಬೇರೆ ದೇಶಗಳ ಪ್ರವಾಸಿಗರಿಗೆ ಹೋಲಿಸಿದ್ರೆ ಪಾಕಿಸ್ತಾನಿಯರೇ ಹೈಯೆಸ್ಟ್ ಭಾರತದಲ್ಲಿ ತಂಗುವಂಥದ್ದು 76 ದಿನ ಅಂದ್ರೆ 2.5 ತಿಂಗಳು.
ಯಮನ್ನಿಂದ ಬರುವಂತಹ ಪ್ರವಾಸಿಗರು ಭಾರತದಲ್ಲಿ 67 ದಿನ ತಂಗ್ತಾರೆ ಸರಾಸರಿ, ಅಂದರೆ ಅವರು ಕೂಡ ಮೋರ್ ದೆನ್ 2 months. ನೈಜೀರಿಯಾ 50 ದಿನ ತಂಗ್ತಾರೆ. ಕೆನಡಾದಿಂದ ಭಾರತಕ್ಕೆ ಬರುವಂತಹ ಪ್ರವಾಸಿಗರು ಸರಾಸರಿ 40 ದಿನ ಭಾರತದಲ್ಲಿ ಉಳಿದುಕೊಳ್ತಾರೆ. ಇದಕ್ಕೆ ಕಾರಣ ಏನು ಅಂತೇಳಿ ಪ್ರವಾಸೋದ್ಯಮ ಸಚಿವಾಲಯವೇ ಹೇಳಿದೆ. ಏನು ಅಂತ ಹೇಳಿದ್ರೆ, ಡೀಪ್ ರೂಟೆಡ್ ಕನೆಕ್ಷನ್ಸ್, ಆಳವಾಗಿರುವಂತಹ ಸಂಬಂಧ, ಜೊತೆಗೆ ಪಾಸಿಬಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆರ್ ಬಿಸ್ನೆಸ್ ವಿಸಿಟ್ಸ್. ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಹೇಳಿದ್ರೆ ಕುಟುಂಬ ಸದಸ್ಯರು ಭಾರತದಲ್ಲಿರುವ ಕಾರಣ ಮತ್ತು ವ್ಯಾಪಾರ ಉದ್ಯಮಕ್ಕಾಗಿ ಬರುವಂತವರು ದೀರ್ಘಾವಧಿಗೆ ಭಾರತದಲ್ಲಿ ಉಳಿದುಕೊಳ್ಳುತ್ತಾರೆ. ಅದರಲ್ಲಿ ಯಾರು ಮೊದಲಿಗರು ಅಂತ ಹೇಳಿದ್ರೆ ಪಾಕಿಸ್ತಾನದವರು. ಇನ್ನು ಕಳೆದ 5 ವರ್ಷಗಳಲ್ಲಿ ಎಷ್ಟು ಜನ ಪಾಕಿಸ್ತಾನಿಗಳು ಭಾರತಕ್ಕೆ ಬಂದಿದ್ದಾರೆ? ಎಲ್ರಿಗೂ ಗೊತ್ತೇ ಇದೆ. 2019ರಲ್ಲಿ ಪುಲ್ವಾಮಾ ಅಟ್ಯಾಕ್ ಆಯಿತು. ಫೆಬ್ರವರಿ 14ನೆಯ ತಾರೀಕು 2019ರಲ್ಲಿ ಭಾರತಕ್ಕೆ ಬಂದಂತಹ ಪಾಕಿಸ್ತಾನಿಗಳ ಸಂಖ್ಯೆ 39,018. ಬಟ್ ಅದು ನೆಕ್ಸ್ಟ್ ಇಯರ್ 2020ಕ್ಕೆ 14,232 ಕುಸಿತು. 2021ಕ್ಕೆ 8,163. ಕೋವಿಡ್ ಟೈಮ್ ಸ್ಟಾರ್ಟ್ ಆದಂತಹ ಸಮಯ, ವಿಮಾನಗಳ ಸಂಚಾರಕ್ಕೆ ಅವಕಾಶನೇ ಇರಲಿಲ್ಲ, ಓಡಾಟಕ್ಕೂ ಕೂಡ ಅವಕಾಶ ಇಲ್ಲದ ಕಾರಣ ಪ್ರವಾಸಿಗರ ಸಂಖ್ಯೆ ಇಳಿಕಾಯಿತು. 2021ರಷ್ಟೊತ್ತಿಗೆ 8,163ಕ್ಕೆ. 2022ಕ್ಕೆ 16,637 ಮಂದಿ ಪ್ರವಾಸಿಗರು ಪಾಕಿಸ್ತಾನದಿಂದ ಭಾರತಕ್ಕೆ ಬಂದರು. 2023ರಲ್ಲಿ 28,329 ಮಂದಿ ಪ್ರವಾಸಿಗರು ಭಾರತಕ್ಕೆ ಬಂದಿದ್ದಾರೆ. ಇದು 2023ರವರೆಗಿನ ಅಂಕಿಅಂಶ. 2024 ಕಳೆದ ವರ್ಷದ ಅಂಕಿಅಂಶವನ್ನು ಸರ್ಕಾರ ಇನ್ನಷ್ಟು ಕೊಡಬೇಕು ತನ್ನ ಟೂರಿಸಂ ಸಚಿವಾಲಯದ ಕಡೆಯಿಂದ. ಸೊ 2019ಕ್ಕೆ 39,000 ಇದ್ದಂತಹ ಪಾಕಿಸ್ತಾನಿಯರ ಭೇಟಿ ಭಾರತಕ್ಕೆ, ಏನೋ ಅಷ್ಟು ಜನ ಭೇಟಿಯನ್ನು ಕೊಟ್ಟಿದ್ರು, ಅದು ಕೋವಿಡ್ ಟೈಮಲ್ಲಿ ಸ್ವಲ್ಪ ಇಳಿಕೆ ಆಯಿತು, ಈಗ ಮತ್ತೆ ಜಾಸ್ತಿ ಆಗಿದೆ. ಇನ್ನು ಬೈ ಲ್ಯಾಂಡ್, ಭೂಮಾರ್ಗದ ಮುಖಾಂತರ ಭಾರತಕ್ಕೆ ಭೇಟಿ ಕೊಡ್ತಾ ಇರುವಂತಹ ಪ್ರವಾಸಿಗರ ಪೈಕಿ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಪ್ರವಾಸಿಗರ ಅತಿ ಹೆಚ್ಚು ಇರುವಂಥದ್ದು. ಪಾಕಿಸ್ತಾನದ ಪ್ರವಾಸಿಗರ ಪೈಕಿ 94.8% ಮಂದಿ 94.8% ಮಂದಿ ಭೂಮಾರ್ಗದ ಮುಖಾಂತರ, ಅಂದರೆ ಗಡಿಯ ಮುಖಾಂತರ ಭಾರತಕ್ಕೆ ಬರ್ತಾರೆ ಎನ್ನುವಂತಹ ಅಂಕಿಅಂಶವನ್ನು ನಮ್ಮ ಪ್ರವಾಸೋದ್ಯಮ ಸಚಿವಾಲಯ ಕೊಟ್ಟಿರುವಂಥದ್ದು. ಬಟ್ ಭಾರತೀಯರು ಎಷ್ಟು ಜನ ಹೋಗಿದ್ದಾರೆ 2023ರಲ್ಲಿ ಪಾಕಿಸ್ತಾನಕ್ಕೆ ಅಂತ ಹೇಳಿದ್ರೆ 17,405 ಮಂದಿ ಹೋಗಿದ್ದಾರೆ. ಸೊ ಯಾರೆಲ್ಲ ವೀಸಾವನ್ನು ಪಡ್ಕೊಂಡು ಭಾರತಕ್ಕೆ ಬಂದಿದ್ದಾರೆ, ಅದು ವೈದ್ಯಕೀಯ ಕಾರಣ ಇರ್ಬೋದು, ಭಾರತಕ್ಕೆ ಪ್ರವಾಸೋದ್ಯಮದ ಕಾರಣಕ್ಕೋಸ್ಕರ ಬಂದಿರುವಂತೆ ಇರಬಹುದು, ಅಥವಾ ಸಚಿವಾಲಯವೇ ಹೇಳಿರುವ ಪ್ರಕಾರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ತಮ್ಮ ಕುಟುಂಬ ಸದಸ್ಯರನ್ನ ಭೇಟಿಯಾಗಲಿಕ್ಕೆ ಬಂದಂಥವರು ಇರಬಹುದು, ಅಥವಾ ಬಿಸಿನೆಸ್ ಉದ್ದೇಶಕ್ಕಾಗಿ ಬಂದಂಥವರು ಇರುವಂಥದ್ದು ಯಾರೇ ಇರಬಹುದು, ಅವರೆಲ್ಲರೂ ಕೂಡ ಈಗ ದೇಶ ಬಿಟ್ಟು ಹೋಗಬೇಕು. ಅವರಿಗೆ ನಾಳೆಯೇ ಲಾಸ್ಟ್ ಡೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.